ಕೇಳಿಸ್ಕೊ, ಅದು ಸೂರ್ಯವ್ರ ವಾಯ್ಸ್ ತರ ಇಲ್ಲ. ಅಮ್ಮ 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 ಯಾಕೆ ಗಾಬರಿ ಆದ್ರಿ? ಏನಾಯ್ತು? ಏನೂ ಇಲ್ಲಮ್ಮ. ಅಮ್ಮ ನಿಮ್ಮನ್ನೇ ಕೇಳ್ತಿರೋದು, ಏನಾಯ್ತು? ಅಮ್ಮ ಯಾಕೆ ಡಬ್ಬಗಳ ಮುಚ್ಚಳ ಎಲ್ಲ ತೆಗೆದಿದ್ದೀರಾ? ಹೇಳಿಮ್ಮ ಏನಾಯ್ತು? ಅಮ್ಮ ಅದು ಸರಿ, ಸುಹಾಸಿನಿ ಅತ್ತೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು? 25 ವರ್ಷ ಎಲ್ಲರಿಂದ ದೂರ ಆಗಿ ಬದುಕ್ತೋಳ್ ನೀನು. ಇವತ್ತು ನೀನ್ ನಡೆಸ್ತಾ ಇರೋ ಜೀವನ ನಾನು ಕೊಟ್ಟ ಭಿಕ್ಷೆ. ಅಂಥದ್ರಲ್ಲಿ ನನ್ನನ್ನೇ ಫಾಲೋ ಮಾಡ್ಕೊಂಡು ಬರೋಷ್ಟು ಧೈರ್ಯ ಬಂತ ನಿನಗೆ? ಬಿಡು ಸುಹಾಸಿನಿ, ಬಿಡು ನನ್ನ ಕೈನ. ಸುಹಾಸಿನಿ ಬಿಡು. ಅಮ್ಮ ಏನು ಯೋಚನೆ ಮಾಡ್ತಿದ್ದೀರಾ? ನೀವು ನನ್ನ ಹತ್ರ ಯಾವ ವಿಚಾರ ಇದ್ರೂ ಹೇಳ್ಕೋಬೋದು. ನಾನು ನಿಮ್ಮ ಮಗಳ ಥರ ಅಲ್ವಾ? ನನಗಂತೂ ನನ್ನ ಪರಿ ಹೇಗೋ ನೀವು ನನಗೆ ಅದೇ ಥರನೇ. ನೀವು ನನ್ನ ಹತ್ರ ಏನೂ ಹೇಳ್ಕೊಳ್ಳೋದಿಲ್ಲಪ್ಪ. ನಾನಂತೂ ಎಲ್ಲ ಬಡ ಅಂತ ಹೇಳ್ತಾ ಇರ್ತೀನಿ. ಹೇಳಿಮ್ಮ ಏನಾಯ್ತು? ಸುಹಾಸಿನಿ ಅತ್ತೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು? ಯಾಕೆ ಆ ರೀತಿ ಹೇಳ್ಕೊಂಡು ಹೋಗ್ತಿದ್ರು? ಇಲ್ಲಮ್ಮ, ನಾನೇನೋ ಒಂದು ತಪ್ಪು ಮಾಡಿದೆ, ಅದಕ್ಕೆ ಅವ್ರಿಗೆ ಸಿಟ್ಟು ಬಂತು, ಅದಕ್ಕೆ ಮನೆ ಬಿಟ್ಟು ಹೋಗು ಅಂತ ಅಷ್ಟೇ. ಮನೇಲಿ ಒಂದಿನ ವೇದಾಂತ ಇಲ್ಲ ಅಂದ ತಕ್ಷಣ ಈ ಸುಹಾಸಿನಿ ಅತ್ತೆ ಚಿಗುರ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಅಂದಾಗೆ ಅಮೂಲ್ಯ ಅವರೇ, ವೇದಾಂತ್ ಎಲ್ಲಿದ್ದಾರೆ ಈಗ? ಅವರಪ್ಪ ಸಿಕ್ಕಿದ್ರ? ಯಾವಾಗ ಬರ್ತಾರಂತೆ? ವೇದಾಂತ ಅಪ್ಪನ ಹುಡ್ಕೋದಿಕ್ಕಂತ ಅಲ್ಲೇ ಉಳ್ಕೊಂಡಮ್ಮ. ಇವತ್ತು ಹೊರಟಿದ್ದಾನೆ, ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ಅಲ್ಲಮ್ಮ, ನೀವೇನೋ ತಪ್ಪು ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಏನು ತಪ್ಪು ಮಾಡಿದ್ರಿ? ಅಯ್ಯೋ, ನನ್ನ ವಿಚಾರ ಬಿಡಿ. ವೇದಾಂತ ಅಪ್ಪನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ವೈಜಯಂತಿ ಅಮ್ಮಂಗೆ ಸಂಪಿಪುರದಲ್ಲಿ ಏನಾಯ್ತು ಅಂತ ಹೇಳೋದು ಬೇಡ, ಸುಮ್ಮನೆ ಗಾಬರಿ ಆಗ್ತಾರೆ. ಇಲ್ಲಮ್ಮ, ಏನು ಸುದ್ದಿನೂ ಇಲ್ಲ. ಗೊತ್ತಾದ್ರೆ ಹೇಳ್ತೀನಿ. ಅಮ್ಮ ಅಂದಂಗೆ ನಿಮಗೆ ಸುಹಾಸಿನಿ ಅತ್ತೆ ಮೊದಲಿಂದನೂ ಪರಿಚಯನಾ? ಅಮ್ಮ ನಿಮ್ಮನ್ನೇ ಕೇಳ್ತಿರೋದು. ಇಲ್ಲಮ್ಮ, ಪರಿಚಯ ಇಲ್ಲ. ನಿಮಗೆ ವೇದಾಂತ್ ತಂದೆ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಗೊತ್ತಾದರೆ ಪ್ಲೀಸ್ ನಂಗೆ ತಿಳಿಸಿ. ಸರಿಮ್ಮ, ತಿಳಿಸ್ತೀನಿ. ಹಾಂ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಹೊರಗೆ ತರ್ತೀನಿ. ವೈಜಯಂತಿ ಅಮ್ಮಂಗೂ ಸುಹಾಸಿನಿ ಅತ್ತೆಗೂ ಏನೋ ಸಂಬಂಧ ಇರ್ಬೋದಾ? ಯಾಕೆ ಅವ್ರು ಒಂಥರ ಇದ್ದಾರೆ, ಅದೇನು ಅಂತ ಕಂಡು ಹಿಡಿಲೇಬೇಕು. ಈ ವೇದಾಂತ್ ಯಾಕೆ ಹೀಗೆ ಆಡ್ತಾನೋ? ಅಪ್ಪನ ಬಗ್ಗೆ ಕೇಳಿದ್ರೆ ಇಲ್ಲೇ ಬಂದು ಹೇಳ್ತೀನಿ ಅಂತಾನೆ. ಅಪ್ಪನ ಅವನ ಜೊತೆಗೆ ಕರ್ಕೊಂಡ್ ಬರ್ತಿದ್ದಾನ ಹೇಗೆ? ಹಲೋ ವೇದಾಂತ್, ಎಲ್ಲಿದ್ಯಾ ಇನ್ನು? ಸರಿ ಬೇಗ ಬಾ. ಉತ್ತರ, ದಕ್ಷಿಣ.
ಉತ್ತರ ದಕ್ಷಿಣ. ಲೇ ವೈದೇಹಿ, ನಿನ್ನೆ ಆದದ್ದನ್ನೇ ಜ್ಞಾಪಕ ಮಾಡ್ಕೊಳ್ತಾ ಇದ್ದೇನೆ. ಅಮ್ಮ, ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದ್ರು ಯಾಕೋ ನೆನ್ನೆ ಘಟನೆನೇ ನೆನಪಾಗುತ್ತೆ. ನೆನ್ನೆ ನಿಜವಾಗ್ಲೂ ಸೂರ್ಯನ್ ನೋಡಿದ್ನ ಅದು ನನ್ ಭ್ರಾಂತ. ಒಂದ್ಸಲ ಮನ್ಸು ಹೇಳುತ್ತೆ ಇಲ್ಲ ನಿನ್ನೆ ನೀನ್ ನೋಡಿದ ಸೂರ್ಯನೇ, ಇನ್ನೊಂದ್ಸಲ ಅದೇ ಮನ್ಸು ಹೇಳುತ್ತೆ ಅವ್ರು ಸೂರ್ಯನೇ ಇನ್ನು ಸ್ವಲ್ಪ ಹುಡುಕ್ಬೇಕಾಗಿತ್ತು ಅಂತ. ನನ್ ಕಡೆ ಅದೇ ಮನ್ಸು ಹೇಳುತ್ತಮ್ಮ ಸೂರ್ಯ ಅಲ್ಲಿರ್ಲಿಲ್ಲ ಅಂತ. ಅಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ವೈದೇಹಿ, ಬುದ್ಧಿ ಮತ್ತು ಮನಸ್ಸಿನ ನಡುವೆ ಯುದ್ಧ ಆದಾಗ ಮನಸ್ಸಿನ ಮಾತನ್ನೇ ಕೇಳಬೇಕು. ಆದ್ರೆ ನಮ್ಮ ಮನಸ್ಸು ಸರಿಯಾದ ದಾರಿಲಿ ಇದೆಯಾ ಅಂತ ಆಗಾಗ ಪರೀಕ್ಷೆ ಮಾಡ್ಕೊಳ್ತಾ ಇರ್ಬೇಕು. ನಿಜಮ್ಮ, ಅದಕ್ಕೆ ನಾನೀಗ ಸುಮ್ಮನಾಗ್ಬಿಟ್ಟಿದ್ದೀನಿ. ನನಗಿರೋದು ಒಂದೇ ನಂಬಿಕೆ ಆಸರೆ ಅಂದ್ರೆ ನಮ್ಮ ಮಗ ವೇದಾಂತ್. ಅವನು ನಿನ್ನೆನೆ ಸೂರ್ಯ ಅವ್ರನ್ನ ಕರ್ಕೊಂಡು ಬರ್ಬೇಕಾಗಿತ್ತು. ಆದ್ರೆ ಅದ್ರ ಬದಲಾಗಿ ಅವನು ಅಮೂಲ್ಯನ ಒಬ್ಳೆ ಕಳ್ಸಿದಾನೆ. ಅಂದ್ರೆ ವೇದಾಂತ್ ಇನ್ನೂ ಸೂರ್ಯನ ಹುಡುಕ್ತಾ ಇದ್ದಾನ. ಆದಷ್ಟು ಬೇಗ ವೇದಾಂತ್ ಸೂರ್ಯನ ಕರ್ಕೊಂಡು ಬರೋ ಹಾಗಾಗ್ಲಿ. ಆದಷ್ಟು ಬೇಗ ನನ್ನ ಮಗ ಸೂರ್ಯ ಅವ್ರನ್ನ ಕರ್ಕೊಂಡು ಬರ್ಲಿ. ಅಮ್ಮ, ವೇದಾಂತ್ ಬಂದ ಅಂತ ಕಾಣುತ್ತೆ. ಅಮ್ಮ, ಸೂರ್ಯ ಬಂದ್ರು. ಅಮ್ಮ, ನನ್ ಮಗ ವೇದಾಂತ್ ಸೂರ್ಯನ ಕರ್ಕೊಂಡು ಬಂದಿರ್ತಾನಲ್ವಮ್ಮ. ವೇದಾಂತ್ ಅಪ್ಪ, ನಿನ್ನೆ ಕೇಳ್ತಿರೋದು ವೇದಾಂತ್. ಸರಿ ವೇದಾಂತ್, ನೀನೇನೋ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ. ನೀನು ಹೋಗಿ ಫ್ರೆಶ್ ಅಪ್ ಆಗು, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ವೇದಾಂತ್ ಅವ್ರೆ, ಈಗ ಬಂದ್ರಾ? ಒಬ್ರೇ ಬಂದ್ರಾ? ಅದು ಗಾಡಿ ಲಗೇಜ್ ಏನಾದ್ರು ಇದೆಯಾ? ಹೋಗಿ ತಗೊಂಡ್ ಬರ್ಲಾ? ಬೇಡಮ್ಮ, ಪರವಾಗಿಲ್ಲ, ವಾಚ್ಮ್ಯಾನ್ ತರ್ತಾರೆ. ವೇದಾಂತು, ವೇದಾಂತು, ವೇದಾಂತು. ಅಜ್ಜಿ, ಇಲ್ಲೇ ಇದ್ದೀನಿ. ಯಾರು ಹುಡುಕ್ತಿದ್ದೀರಾ ಅಜ್ಜಿ? ಸೂರ್ಯ ಬರ್ಲಿಲ್ವಾ ನಿನ್ ಜೊತೆ ವೇದಾಂತು? ಕ್ಷಮಿಸಿ ವೇದಾಂತ್ ಅವ್ರೆ, ಅಮ್ಮ ನಿಮ್ಮ ಬಗ್ಗೆ ತುಂಬಾ ಕೇಳ್ತಾ ಇದ್ರು. ಅದಕ್ಕೆ ನಾನು ಸೂರ್ಯ ಅವ್ರ ಬಗ್ಗೆ ಅವ್ರಿಗೆ ಹೇಳ್ದೆ. ವೇದಾಂತು, ಅವಳು ಹೇಳಿದ್ರಲ್ಲಿ ತಪ್ಪೇನೋ ಇದೆ? ಏನೂ ತಪ್ಪಿಲ್ಲಪ್ಪ. ಸರಿ, ಆ ವಿಷಯ ಬಿಡು. ಸೂರ್ಯ ಎಲ್ಲಿದ್ದಾನೆ? ಅಲ್ಲ, ವೈದ್ಯಂತೆ ಹೇಳಿದ್ರು ನೀವು ಸಂಪಿಗೆಪುರಕ್ಕೆ ಸೂರ್ಯನ ಹುಡ್ಕೊಂಡು ಹೋಗಿದ್ದೀರಾ ಅಂತ. ಫೋಟೋ ಬೇರೆ ಕಳಿಸಿದ್ಲಂತಲ್ಲ, ಅದಕ್ಕೆ ಕೇಳಿದೆಪ್ಪ. ಸೂರ್ಯ ಸಿಕ್ಕದ್ನ ಕರ್ಕೊಂಡು ಬಂದಿದ್ದೀರಾ, ಎಲ್ಲಿದ್ದಾನೆ ಅಂತ ಕೇಳಿದೆ. ಸೂರ್ಯನ ಕರ್ಕೊಂಡು ಬಂದಿದ್ದೀಯಾ? ಅಜ್ಜಿ, ಮಾವ ಸಿಕ್ಕಿದ್ರು. ಇಲ್ಲ,
ಅಪ್ಪಾಜಿ ಸಿಕ್ಕಿ. ಇವರು ನಮ್ಮವರು. ಅಪ್ಪಾಜಿ ಇವನು ವೇದಾಂತ್ ಯಾಕೋ ತುಂಬಾ ಸಪ್ಪಗಿದ್ದಾನೆ. ಸೂರಿ ಅವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಸೂರಿ ಸಿಕ್ಕಿರಬಹುದಾ? ಸಿಕ್ಕಿದ್ರು ವೇದಾಂತ್ ಯಾಕೆ ಅವ್ರ ಬಗ್ಗೆ ಏನು ಮಾತಾಡ್ತಿಲ್ಲ? ಅಜ್ಜಿ ಹಾಗೇನೊಂದು ವಿಷಯ, ನಾನು ಮೂಲಿ ಅಪ್ಪಾಜಿನ ಹುಡ್ಕೊಂಡು ಹೋಗಿದ್ದು ಸಾರ್ಥಕ್ಕಾಗಲಿ ಆದ್ಯಾಗಲಿ ಯಾರಿಗೂ ಗೊತ್ತಾಗುತ್ತೆ. ಯಾಕೆ? ಯಾವಾಗ ಏನು ಹೇಳಬೇಕು ಅದನ್ನು ಖಂಡಿತವಾಗ್ಲೂ ಹೇಳಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಸರಿ, ನಾನು ಬರ್ತೀನಿ. ವೇದಾಂತು, ಒಂದು ನಿಮಿಷ ಅಪ್ಪ. ವೇದಾಂತು, ಯಾಕೋ ಬೇಜಾರಲ್ಲಿದ್ಯಾ? ಏನಾಯ್ತು ಅಂತದ್ದು? ಹಾಗೇನೂ ಇಲ್ಲ ಅಜ್ಜಿ, ಸ್ವಲ್ಪ ಸುಸ್ತಾಗಿದೆ ಅಷ್ಟೆ. ಹೋಲ್ದೆ ಅಪ್ಪ ಸಿಗ್ಲಿಲ್ವಲ್ಲ? ನಾನು ನಿಮ್ಮ ಅಜ್ಜಿ ಕಣೋ. ನನ್ನ ಕಣ್ಣು ಕಾಣಿಸ್ತೇ ಇರ್ಬೋದು, ಆದರೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ ಕಣೋ. ನಿನಗೆ ಅಪ್ಪ ಸಿಕ್ಕಿಲ್ಲ ಅನ್ನೋ ಹತಾಶೆ ಇದೆ. ಸಂಪಿಗೆಪುರದಲ್ಲಿ ಏನಾಯ್ತು? ಅಮ್ಮ, ಬೇದಂತ ಕಾಫಿ ಮಾಡ್ತೀನಿ. ಏನಾಯ್ತು? ಅಯ್ಯೋ, ಏನಿದು? ವೇದಾಂತನ್ ಕೇಳಿದ್ರೆ ಏನು ಹೇಳ್ತಿರೋ ಹೊರಟೋದ? ಸಂಪಿಗೆಪುರದಲ್ಲಿ ಸೂರಿ ಸಿಕ್ಲಿಲ್ವಾ? ವೇದಾಂತ್ ಅವ್ರೆ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು. ಹೇಳಿ ಮತ್ತೆ. ನೀವು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನಾನು ಮುಚ್ಚಿಡ್ತಾ ಇದ್ದೀನಿ. ನಿಮ್ಮ ತಂದೆನ ಹುಡುಕಿದ್ರಾ? ಸರಿಯಾಗಿ ಹುಡುಕಿದ್ರಾ? ಹೌದಮ್ಮ. ಎಲ್ಲ ಕಡೆ ಸರಿಯಾಗಿ ಹುಡುಕಿದ್ರಾ? ಅಮ್ಮ, ಯಾಕೆ ಅದೇ ಪ್ರಶ್ನೆ ಪದೇ ಪದೇ ಕೇಳ್ತಿದ್ದೀರಾ? ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತೀರಾ? ಆಲ್ ರೈಟ್. ನನಗೇನು ಆಗಿಲ್ಲ ವೇದಾಂತ್ ಅವ್ರೆ. ಸಂಪಿಗೆಪುರದ ಸುತ್ತಮುತ್ತ ತುಂಬಾ ಆಶ್ರಮಗಳಿವೆ ಅಂತೆ, ಅಲ್ಲೆಲ್ಲ ಹುಡುಕಿದ್ರಾ ನೀವು? ಅಮ್ಮ, ನಾನು ಎಲ್ಲ ಆಶ್ರಮಗಳಲ್ಲೂ ಹುಡುಕ, ಅಜ್ಜಿ ಎಲ್ಲೂ ಸಿಗಲಿಲ್ಲ. ಅಂದ್ಹಾಗೆ ವೇದಾಂತ್ ಅವ್ರೆ, ನಿಮ್ಗೊಂದು ಪ್ರಶ್ನೆ ಕೇಳಲಾ? ಹೇಳಿ. ನೀವು ಸಂಪಿಗೆಪುರಕ್ಕೆ ಹೋಗಕ್ ಮೊದಲು ನಿಮ್ಮ ತಂದೆನ ಅಪ್ಪ ಅಂತ ಕರಿತಿದ್ರಿ, ಅಲ್ಲಿಂದ ಬಂದ ಮೇಲೆ ಅಪ್ಪಾಜಿ ಅಂತ ಕರಿತಾ ಇದ್ದೀರ. ಸಂಪಿಗೆಪುರಕ್ಕೆ ಹೋದ್ಮೇಲೆ ಏನೋ ಬದಲಾವಣೆಗಳಾಗಿದೆ. ಏನು ಅಂತ ಹೇಳ್ತೀನಿ, ನಿಜ ಹೇಳಿ. ಸೂರ್ಯನಾರಾಯಣ್ ವಶಿಷ್ಠ ಅವರು ನಿಮ್ಗಲ್ಲಿ ಸಿಕ್ಕಿದ್ರಾ? ವೇದಾಂತ್ ಅವರೇ ನಿಮ್ಮನ್ನೇ ಕೇಳ್ತಾ ಇರೋದು, ನಿಜ ಹೇಳಿ.
ಅಮ್ಮ ನಾನು ಎಲ್ಲ ಕಡೆ ಹುಡುಕ್ ನಮ್ಮ ತಂದೆ ಸೂರ್ಯನಾರಾಯಣ ವಸಿಷ್ಠ ಎಲ್ಲೂ ಸಿಕ್ಕಲಿಲ್ಲ. ಅಮ್ಮ ಒಂದು ನಿಮಿಷ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಅಮ್ಮ ನಮ್ಮ ತಂದೆ ವಿಚಾರದಲ್ಲಿ ನಿಮ್ಗೆ ಯಾಕೆ ಇಷ್ಟೊಂದು ಆಸಕ್ತಿ? ಅಮ್ಮ ನಿಮ್ಗೆ ನಮ್ಮ ಅಪ್ಪನ ಬಗ್ಗೆ ಏನಾದರೂ ಗೊತ್ತಾ? ನನಗೆ ನಿಮ್ಮ ತಂದೆ ಪರಿಚಯ ಹೇಗಿರ್ಬೇಕು? ನೀವೆಲ್ಲರೂ ಅವ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ರಲ್ಲ, ಅದಕ್ಕೆ ನಾನು ಸಹಜವಾಗಿ ಕೇಳಿದೆ ಅಷ್ಟೇ. ನಾನು ಬರ್ತೀನಿ. ಅಮ್ಮ ಒಂದು ನಿಮಿಷ. ಅಮ್ಮನಿಗೆ ಮಾತ್ರ ಕೊಡ್ಬೇಕು. ಬನ್ನಿ. ಹುಲಿಯ ವೈಜಯಂತಿ ಅಮ್ಮ ಯಾಕೆ ಅಪ್ಪನ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸ್ತಿದ್ದಾರೆ? ನನಗೂ ಅದೇ ಅರ್ಥ ಆಗ್ತಿಲ್ಲ ವೇದ. ವೈಜಯಂತಿ ಅಮ್ಮ ನಿಮ್ಮ ತಂದೆ ಬಗ್ಗೆ ಯಾಕೆ ಅಷ್ಟೊಂದು ವಿಚಾರಿಸ್ತಿದ್ದಾರೆ? ಏನಪ್ಪ ಗೊತ್ತಿಲ್ಲ. ತಗೋ ಕಾಫಿ ಕೊಡು. ಅಂತ ಕೇಳೋದು ಮತ್ತೆ ಅಜ್ಜಿ ಅಮ್ಮನ ಹತ್ರ ಯಾಕೆ ಅಪ್ಪನ ವಿಚಾರ ಹೇಳೋದು ಬೇಡ ಅಂತಂದೆ? ಆ ಅಗ್ನಿ ಜೊತೆ ಹೋಗಿದ್ದನ್ನು ನೋಡಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ನಿಮ್ಮ ಮನೆಯವ್ರಿಗೆ ಅದನ್ನು ಹೇಳಿದ್ರೆ ಅವ್ರು ಹೇಗೆ ರಿಸೀವ್ ಮಾಡ್ಕೋತಾರೋ? ಅಟ್ಲೀಸ್ಟ್ ನಿಮ್ಮ ತಂದೆ ಬದುಕಿದ್ದಾರೆ ಅಂತ ಅವ್ರಿಗೆ ಗೊತ್ತಾದ್ರೆ ಖುಷಿನಾದ್ರೂ ಪಡ್ತಾರೆ ಅಲ್ವಾ ವೇದ? ಹೋಗ್ಲಿ, ಅಪ್ಪನ ಎಲ್ಲ ಕಡೆ ಹುಡುಕ್ತಿಯಲ್ಲ, ಏನಾದರೂ ಸುದ್ದಿ ಗೊತ್ತಾಯ್ತಾ? ಇಲ್ಲ ಮೂಲ್ಯ, ಸಂಪಿಗೆಪುರದ ಅಕ್ಕಪಕ್ಕ ಹಳ್ಳಿಗಳಲ್ಲೆಲ್ಲ ಹುಡುಕ್ತೆ. ನನ್ನ ಬಗ್ಗೆ ಯಾವ ಮಾಹಿತಿನೂ ಗೊತ್ತಾಗಲಿಲ್ಲ. ಈ ಅಪ್ಪನೆಲ್ಲೋ ಬಚ್ಚಿಟ್ಟಿದ್ದಾನೆ ಅನ್ಸುತ್ತೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಲಿ, ನಾನೇನೋ ಹುಡ್ಕೊಂಡು ಬಂದು ಮನೆಯವ್ರಿಗೆಲ್ಲ ಇಂಟ್ರಡ್ಯೂಸ್ ಮಾಡ್ತೀನಿ. ಸರಿ, ನಾನು ಫ್ರೆಶಪ್ ಆಗಿ ಬರ್ತೀನಿ. ಸೂರ್ಯನಾರಾಯಣ ವಸಿಷ್ಠ. ಜಸ್ಟಿಸ್ ಸೂರ್ಯನಾರಾಯಣ ವಸಿಷ್ಠ ಅನ್ಯಾಯನ ಸೋಲಿಸಿ ಎಲ್ರಿಗೂ ನ್ಯಾಯ ಕೊಡಿಸ್ತಾ ಇದ್ದಂಥ ಮಹಾನುಭಾವ. ಆದರೆ ನಿಮ್ಮ ಮನೆಯಲ್ಲಿ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಆಗಲಿಲ್ಲ ಅಲ್ಲ? ನಿಮ್ಮ ಮಗನಿಗೆ ಈಗ ತಲೆ ಕೆಟ್ಟು ಹೋಗಿದೆ. ನಮ್ಮಪ್ಪನಿಗೆ ನಾನೇ ಮಗ ಅಂತ ಗೊತ್ತಾಯ್ತೋ ಇಲ್ವೋ? ನಮ್ಮಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅವನ ತಲೆನಲ್ಲಿ ಸಾವಿರಾರು ಪ್ರಶ್ನೆ ಇದೆ. ಆದರೆ ವೈದೇಹಿ ಮಾತ್ರ ತುಂಬ ಓವರ್ ಕಾನ್ಫಿಡೆಂಟ್ ಆಗಿದ್ದಾಳೆ, ನೀವು ಮನೆಗೆ ವಾಪಸ್ ಬಂದೇ ಬರ್ತೀರಾ ಅಂತ. ಆದರೆ ಇವತ್ತು ನಾನು ಆಡೋ ಆಟದಿಂದ ನಿಮ್ಮ ಮಗನಿಗೆ ತಲೆ ಕೆಟ್ಟು ಹೋಗುತ್ತೆ. ನೋಡ್ತಾ ಇರಿ, ಈಗ ನಾನು ಮಾಡೋ ಕೆಲಸದಿಂದ ನಿಮ್ಮ ಮಗ ಹುಚ್ಚಂತರ ಆಗ್ತಾನೆ. ನಿಮ್ಮ ಹೆಂಡತಿ ಕುಸ್ತು ಹೋಗ್ತಾಳೆ. ಈ ಮನೆ ಬುನಾದಿನೇ ಕುಸ್ತು ಹೋಗುತ್ತೆ ಅಂತ ಬಾಂಬ್ ಬಿಡ್ತೀನಿ.